ನಾವು ವೈಷ್ಣೋದೇವಿ ಹೋದಾಗ ಹೇಗೆ ಸಂತೋಷ ಆಗುತ್ತೆ, ಹಾಗೆ ನಮ್ಮ ಒಂದು ಹಾಸನಾಂಬೆಯ ದರ್ಶನವೂ ಸಹ ಹಾಗೆ ಅನಿಸುತ್ತೆ. ಮತ್ತೆ ಏನು ನಮ್ಮ ಮಹಾಕುಂಭ ಮೇಳದಲ್ಲಿ ಏನು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಲಿಕ್ಕೆ ಎಷ್ಟು ಖುಷಿಯಾಗಿರ್ತೀವಿ, ದೇವಿಯ ದರ್ಶನ ಮಾಡಲಿಕ್ಕೂ ಸಹ ಅದೇ ಖುಷಿಯಿಂದ ಬಂದಿದ್ದೇವೆ. ಬಹಳ ಅದ್ಭುತವಾದ ದರ್ಶನ ಆಯಿತು. ಏನಂತ ಹೇಳಿದ್ರೆ, ಒಂದು ಶ್ರದ್ಧಾಭಕ್ತಿಯಿಂದ ಇರ್ತಕ್ಕಂಥ ಕಾನೂನನ್ನು ಗೌರವ ಕೊಟ್ಟುಕೊಂಡು ದೇವಿಯ ಒಂದು ಬಂದಂತಹ ಜಾಗದಲ್ಲಿ ಶ್ರದ್ಧಾಭಕ್ತಿಯಿಂದ ದೇವಿಯನ್ನು ಬೇಡ್ಕೊಂಡಿದ್ದಾದರೆ ಮನಸ್ಸಲ್ಲಿರ್ತಕ್ಕಂತಹ ಎಲ್ಲ ಇಷ್ಟಾರ್ಥಗಳು ಈಡೇರ್ತವೆ. ಅವರವರ ಆಸೆಗಳು ಏನೇನಿದೆ ಮತ್ತು ಅವರ ಸಂಕಲ್ಪಗಳೇನಿದೆ ಎಲ್ಲವೂ ಸಹ ಈಡೇರುತ್ತೆ. ಹಾಸನಾಂಬೆ ಅಂತಕ್ಕಂಥದ್ದು ತ್ರಿಮೂರ್ತಿ ಶಕ್ತಿ. ನಾವು ಮಹಾಸರಸ್ವತಿ, ಮಹಾಲಕ್ಷ್ಮಿ, ಮಹಾಕಾಳಿ ಅಂತ ಹೇಳ್ತೀವಿ. ಒಬ್ಬರು ಒಂದೊಂದು ರೀತಿಯಲ್ಲಿ ಕರೀತಾರೆ. ಆ ಸ್ವರೂಪವಾದಂತಹ ಶಕ್ತಿ ನಮಗೆ ಆ ಜ್ಯೋತಿ ಮತ್ತೆ ಜ್ಯೋತಿ ಸಮೇತವಾಗಿ ದೇವಿಯ ದರ್ಶನ ಆಗ್ತಕ್ಕಂಥದ್ದೇ ಮಹಾಪುಣ್ಯ. ಹಾಗಾಗಿ ಒಂದು ಅದ್ಭುತವಾದ ದರ್ಶನ, ದೇವಿಯ ದರ್ಶನ ಮಾಡಲಿಕ್ಕೆ ಅಂತ ನಾವು ಸಹ ಓಡಿ ಬಂದ್ವಿ. ಚೆನ್ನಾಗಾಯ್ತು, ದರ್ಶನ ಆಯ್ತು, ಬಹಳ ಅದ್ಭುತವಾಗಿತ್ತು. ಸರ್, ಎಷ್ಟು ವರ್ಷದಿಂದ ನೀವು ಬರ್ತಾ ಇದ್ದೀರಾ? ಆಗಲೇ 3 ವರ್ಷದಿಂದ ಬರ್ತಾ ಇದ್ದೀವಿ ತಾಯಿ. 3 ವರ್ಷದಿಂದ. ಏನ್ ಪ್ರಭಾವ ಇದೆ ಅಂದ್ರೆ ನಿಮ್ ತಾಯಿ ದರ್ಶನಕ್ಕೂ ನಿಮ್ಗೂ ಏನ್ ಪ್ರಭಾವ ಅನ್ನೋದೇನಂದ್ರೆ, ಈಗ ನಾವು ಈಗ ಮಗು ಹುಟ್ಟುತ್ತೆ ಅಂತ ಹೇಳಿದ್ರೆ ಮಗುಗೆ ತಾಯಿ ಹೇಗೆ ಆಸರೆನೋ ಹಾಗೆ ಈ ನಮ್ಮ ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ತಾಯಿಯ ಒಂದು ಆಶೀರ್ವಾದ, ಅನುಗ್ರಹ ಬೇಕೇ ಬೇಕಾಗುತ್ತೆ. ಅದರಲ್ಲೂ ಜ್ಞಾನದಾತ್ರಿ ಅಂತ ಬಂದಾಗ ನಮಗೆ ತ್ರಿಮೂರ್ತಿ ಸ್ವರೂಪಿಣಿಯಾದಂತಹ ಹಾಸನಾಂಬೆ ನಮಗೆ ತುಂಬಾ ಮುಖ್ಯವಾದಂಥದ್ದು. ಇಲ್ಲಿಂದ ಕಾಟ್ರಾ ಹೋಗ್ತೀವಿ, ಹಿಮಾಚಲ ಪ್ರದೇಶ ಹುಡುಕೊಂಡು ಹೋಗ್ತೀವಿ ಏನು ವೈಷ್ಣೋದೇವಿ ನೋಡ್ಲಿಕ್ಕೆ. ಮತ್ತೆ ಇನ್ನೂ ಹೇಳಬೇಕು ಅಂದ್ರೆ ಪಾಕಿಸ್ತಾನದಲ್ಲೂ ಸಹ ಇಂಗ್ಲಾಜ್ ಮಾತಾ ಅಂತ ಇದೆ, ಸೇಮ್ ಆಸ್ ಇಟ್ ಈಸ್ ತ್ರಿವೇಣಿಯ ಸ್ವರೂಪವೇ ಇದೆ. ಆದರೆ ನಮ್ಮ ಒಂದು ಪುಣ್ಯ ಏನಂತ ಹೇಳಿದ್ರೆ, ನಮ್ಮ ಈ ಒಂದು ಕರ್ನಾಟಕದಲ್ಲಿ, ಒಂದು ಅಖಂಡ ಭಾರತದಲ್ಲಿ ಈ ಕರ್ನಾಟಕದಲ್ಲಿ ನಮ್ಮ ಜಗನ್ಮಾತೆ ನೆಲೆಸಿರ್ತಕ್ಕಂಥದ್ದು ಬಹಳ ವಿಶೇಷ. ಹಾಗಾಗಿ ನಾವು ಏನೊಂದು ದೇವಿಯ ದರ್ಶನಕ್ಕೋಸ್ಕರ ಕಾತರದಿಂದ ಕಾಯ್ತಾ ಇರ್ತೀವಿ. ಎಲ್ಲೇ ಇದ್ರು ಈ 12 ದಿವಸದಲ್ಲಿ ಒಂದು ದಿವಸದಲ್ಲಿ ನಾವು ದೇವಿಯನ್ನು ದರ್ಶನ ಮಾಡ್ಲಿಕ್ಕೋಸ್ಕರ, ಹೇಗೆ ಕುಂಭಮೇಳದಲ್ಲಿ ನಾಗಸಾಧುಗಳು ಕುಂಭಮೇಳಕ್ಕೆ ಬರ್ತಾರೆ, ಆ ರೀತಿ ದೇವಿ 12 ದಿವಸದಲ್ಲಿ ಯಾವ್ದಾನ ಒಂದು ಸಮಯದಲ್ಲಿ ಬಂದು ನಾವು ಹೊರಟ್ಬಿಡ್ತೀವಿ ಅಮ್ಮ.